ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಹುರುಳಿಕಾಳು ಪಲ್ಯ ಮಾಡಾಕತ್ತೀನಿ ರೀ. ಕೈ ಅಳತೆ ಕೈ ರುಚಿ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನೋಡಿ, ನಾನು ಇದನ್ನು ಕ್ಲೀನ್ ಮಾಡಿ ಒಂದು ಕುಕ್ಕರ್ಗೆ ಹಾಕಿ ಕುದಿಸ್ಕೊಳತ್ತೀನಿ ರೀ. ಅಲ್ಲಿ ಅವು ಹುರುಳಿಕಾಳು ಕುದಿಗೊಡ್ದ ನಾವು ಏನು ಮಾಡೋಣಂದ್ರೆ ಬಡ ಈರುಳ್ಳಿ ಸಿಪ್ಪೆ ಸುಲ್ಕೊಂಡು ಅದನ್ನು ಕಟ್ ಮಾಡಿ ಸಣ್ಣಗೆ ಕಟ್ ಮಾಡ್ಕೊಂಡು ಟೊಮೆಟೊ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ಏನು ಮಾಡ್ರಿ ಅದನ್ನು ಹುರುಳಿಕಾಳು ದಾಲ್ ಒಗ್ಗರಣೆ ಹಾಕೊಂಡ್ರಿ. ನಾವು ಅವು 3 ಬೇಡ 4 ಇಲ್ಲ ಒಂದು 5 ಅಂದ್ರೆ ಅದು ಕಿಚಡಿ ಗತೆ ಎಲ್ಲ ಬೇಯಬೇಕಲ್ರಿ ಇದು. ಹಾಗಾಗಿ 4ರಿಂದ 5 ವಿಸಿಲನ್ನು ಕೂಗಿಸ್ಬೇಕ್ರಿ. ಸಣ್ಣಗೆ ಹೆಚ್ಚಿ ನೋಡ್ರಿ. ಈ ಹುರುಳಿಕಾಳು ಐತಲ್ರಿ, ರಾಗಿ ಅಂಬಲಿ ಮಾಡ್ಕೋಬೋದು, ಹುರುಳಿಕಾಳು ಪಲ್ಯ ಮಾಡ್ಕೋಬೋದು, ಮಡಿಕೆ ಕಾಳು ಥರ ಹುಸುಳಿ ಬರಿಸಿ ಕೂಡ ಪಲ್ಯ ಮಾಡ್ಕೋಬೋದು. ನಮ್ಗೆ ಯಾವ ಥರ ಬೇಕಾದ್ರೆ ಆ ಥರ ಮಾಡ್ಕೋಬೋದು ರೀ. ನಂಗೆ ಯಾಕೋ ಇವತ್ತು ಹುರುಳಿಕಾಳು ಮಾಡ್ಬೇಕಂತ ಅನ್ನಿಸ್ತು. ಹಾಗಾಗಿ ಹುರುಳಿಕಾಳು ಜಾಸ್ತಿ ಮಾಡಾತೀನಿ ನಾನು. ಬರ್ರಿ, ಈಗ ನಾನು ಅಜ್ಮಸಾಗಿ ಅಂದಾಜು ಒಂದು ಈರುಳ್ಳಿ ತೊಗೊಂಡಿನಿ ರೀ. ನಾನು ಕೈ ಅಳತೆ ಅಡುಗೆ ಅಂದರೆ ಹಾಗೇನಾ, ನಮ್ಮ ಕೈಗೆ ಎಷ್ಟು ಸಿಗುತ್ತೋ ಅಷ್ಟರಲ್ಲೇ ಅಡುಗೆ ಮಾಡೋದು, ಮೆಜರ್ಮೆಂಟ್ ಇರಲ್ಲ. ಹಾಗೆ ಆಯ್ತು. ನಾನು ಒಂದು ಈರುಳ್ಳಿ ಮತ್ತು ಒಂದು ಅರ್ಧ ಟೊಮೆಟೊ ತೊಗೊಂಡಿನಿ ರೀ. ನೋಡ್ರಿ, ನಾನು ಇವಾಗ ಒಗ್ಗರಣೆ ಹೊಡಿತೀನಿ ನೋಡ್ರಿ. ಈಗ ಆಯಿಲ್ ರೀ ಎಷ್ಟೇ 1-2 ಟೇಬಲ್ ಸ್ಪೂನ್ ಅಷ್ಟು ಆಗುವಷ್ಟು ಹಾಕ್ಬೇಕು. ಯಾಕಂದ್ರೆ ಈಗ ಸ್ವಲ್ಪ ಎಣ್ಣೆ ಕೆಲವೊಬ್ಬರು ಎಣ್ಣೆ ಕಡಿಮೆ ತಿಂತಾರೆ, ಕೆಲವೊಬ್ಬರು ಜಾಸ್ತಿ ತಿಂತಾರೆ. ಹಾಗಾಗಿ ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕೋದು ಬೆಸ್ಟು. ಇವಾಗ ನೋಡಿ, ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ. ಅದು ಎಣ್ಣೆ ಫುಲ್ ಕಾಯ್ಬಿಟ್ಟಿದೆ. ಈಗ ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಅದು ಎಲ್ಲ ಬೆಂದಮೇಲೆ ಸ್ವಲ್ಪ ಈರುಳ್ಳಿ ಹಾಗೆ ಟೊಮೆಟೊ ಸ್ವಲ್ಪ ಈ ಥರ ಬೇಯಿಸ್ಕೋಬೇಕು. ಅದನ್ನು ಏನು ಗೊತ್ತಾ, ಯಾವುದೇ ಒಂದು ಪಲ್ಯ ಮಾಡಬೇಕಾದ್ರೆ ಎಲ್ಲನೂ ಬೇಕೇ ಐಟಮ್ಸು ಅಂತಿರಲ್ಲ, ಇರೋದ್ರಲ್ಲೇ ಮಾಡೋದು. ಆ ಥರ ಸಿಂಪಲ್ಲಾಗಿ ಒಂದು ಅಡುಗೆ. ಉಪ್ಪು ಖಾರ ಚೆನ್ನಾಗಿದ್ದರೆ ಸಾಕಲ್ವಾ. ಈ ಹುರುಳಿಕಾಳು ನೋಡ್ರಿ, ಕಿಡ್ನಿ ಸ್ಟೋನು, ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕಾತೀನಿ ರೀ. ಕಿಡ್ನಿ ಸ್ಟೋನ್ಗೆ, ವೆಯ್ಟ್ ಲಾಸ್ಗೆ, ಮತ್ತು ಅಜೀರ್ಣತೆ ಇರುತ್ತಲ್ರಿ, ಜೀರ್ಣಕ್ರಿಯೆ ಸರಿಯಾಗಿ ಆಗೋಕ್ಕೆ, ಇದೆಲ್ಲದಕ್ಕೂ ಈ ಹುರುಳಿಕಾಳು ದಾಲು, ಹುರುಳಿಕಾಳು ಅಂಬಲಿ, ಹುರುಳಿಕಾಳು ಪಲ್ಯ ಇದೆಲ್ಲದಕ್ಕೂ ಯೂಸ್ ಆಗುತ್ತೆ ರೀ. ಇದು ಹೈ ಪ್ರೋಟೀನ್ ರೀ. ಇದು ಪ್ರೋಟೀನ್, ಫೈಬರ್, ನಾರಿನಾಂಶ ಜಾಸ್ತಿ ಇರೋಂಥ ಫುಡ್ ರೀ. ಇದು ಡಯಾಬಿಟಿಸ್ಗೆ ಇದು ಬೆಸ್ಟ್ ರೀ. ನೋಡ್ರಿ, ಇದು ಈ ಥರ ಇದೆಲ್ಲ ಆದಮೇಲೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೋಬೇಕು ರೀ. ರುಚಿ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಹಾಕಿದರೆ ಇದಾಯಿತು. ಇವಾಗ ನೆಕ್ಸ್ಟು ಸ್ವಲ್ಪ ಖಾರ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಖಾರ, ಈ ಕಡೆ ಎಲ್ಲ ಏನು ಮಾಡಿಬಿಡ್ತಾರೆ, ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾರೆ. ಬಟ್ ಅಲ್ಲಿ ಮಸಾಲೆ ಯುಕ್ತ ಖಾರ, ಎಲ್ಲ ಥರ ಮಸಾಲೆ ಹಾಕಿರೋಂಥ ಖಾರನ ಯೂಸ್ ಮಾಡ್ತೀವಿ. ಬನ್ನಿ ನೋಡೋಣ. ಇದು ರೊಟ್ಟಿ ಚಪಾತಿಗೂ ಆಗುತ್ತೆ, ಅನ್ನ ಸಾಂಬಾರಿಗೂ ಆಗುತ್ತೆ. ಯಾಕಂದರೆ ಮನೇಲಿ ಮಕ್ಕಳಿದ್ದಾರಲ್ಲ, ಹಂಗಾಗಿ ನಾನು ಅವ್ರಿಗೂ ತಿನ್ನಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು ದಾಲ್ ಮಾಡಿದ್ದು. ಬೇಕಿದ್ದರೆ ಇಲ್ಲ ನನಗೆ ಒಂದು ಸಲ ಹುರುಳಿಕಾಳು ಪಲ್ಯನೂ ಮಾಡಿ ತೋರಿಸಿ ಅಂತ ಅಂದರೆ ಅದನ್ನು ಮೊಳಕೆ ಬರಿಸಿನೂ ಪಲ್ಯನೂ ಮಾಡಿ ತೋರಿಸ್ತೀನಿ ನಾನು. ಪ್ಲೀಸ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಈ ಥರ ಮಾಡಿ. ಇವಾಗ ಸ್ವಲ್ಪ ಉಪ್ಪು,
ಇದಕ್ಕಿಂತ ಇನ್ನೂ ಸ್ವಲ್ಪ ನಮಗೆ ನೀರು ಜಾಸ್ತಿ ಆಗಬೇಕು ಅಂತಂದರೆ ನೀರೂ ಮಾಡ್ಕೋಬೋದು. ಯಾಕಂದರೆ ಅದು ನಾನು ಸ್ವಲ್ಪ ನೀರು ಮಾಡ್ಕೊಂಡಿದ್ದೀನಿ. ಯಾಕಂತಂದರೆ ನಮ್ಮ ಮಕ್ಕಳಿಗೆ ಸ್ವಲ್ಪ ಖಾರ ಇಲ್ಲದೆ ಇರೋದನ್ನು ಕೊಡಬೇಕಲ್ಲ, ಅವ್ರಿಗೊಂದು ಸ್ವಲ್ಪ ತೆಗೆದ್ಬಿಟ್ಟು ನಾನು ಆಮೇಲೆ ಏನು ಮಾಡ್ತೀನಿ, ಖಾರವನ್ನು ಹಾಕಿಬಿಟ್ಟು ನಿಮ್ಗೆ ತೋರಿಸ್ತೀನಿ. ಇವಾಗ ಒಂದು ಸ್ವಲ್ಪ ಅದ್ರ ಮೇಲೆ ನಾವು ಮುಚ್ಚಿಬಿಡೋಣ. ಇವಾಗ ನೋಡಿ ನಾನು ತೆಗಿತಾ ಇದ್ದೀನಿ. 2 ಮಿನಿಟ್ಸ್, 1-2 ನಿಮಿಷ ಆದರೆ ಸಾಕು. ಇವಾಗ ನಾನು ಒಂಚೂರು ಅಂದರೆ ನಮ್ಮ ಪಾಪುಗಳಿಗೆ ತೆಗೆದುಬಿಟ್ಟು ಅದಕ್ಕೆ ಖಾರ ಹಾಕ್ತೀನಿ. ನೋಡ್ರಿ, ಇದು ನಮ್ಮ ಸೈಡ್ ಅಂದರೆ ಉತ್ತರ ಕರ್ನಾಟಕ ಸೈಡ್ ಮಸಾಲೆ ಖಾರ ರೈತ. ಇದನ್ನ ಇದರಲ್ಲಿ ಹಾಕ್ತಾಯಿದ್ದೀನಿ ನೋಡ್ರಿ. ಈ ಹುರುಳಿಕಾಳು ದಾಲು ಅಥವಾ ಪಲ್ಯ, ಅಂಬ್ಲಿ, ಗಂಜಿ ಅಂತಾರಲ್ಲ ಆ ಥರ, ಇದೆಲ್ಲ ಏನಾಗುತ್ತೆ ಅಂದರೆ ಬೆಸ್ಟು ಅಂದರೆ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದು. ಡಯಾಬಿಟಿಸ್ ಇರೋರಿಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಹೆಲ್ದಿ ರೀ ಇದು. ನೋಡಿರಿ, ನಾವು ಮಾಡಿರೋ ರೆಸಿಪಿ ನಿಮ್ಗೆ ತುಂಬ ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನಿಮ್ಗೆ ಯಾವುದಾದ್ರೂ ಅಡುಗೆ ಬೇಕು ಅಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತು ನಿಮ್ಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಸೋ ಮಚ್.